guys, welcome back to my new vlog, guys. ಇವತ್ತು ತಿರುಪತಿ ಹೊಂಟಿದೀನಿ ಗಾಯ್ಸ್. ಮೊನ್ನೆ ಹೇಳ್ದಂಗೆ ಎಲ್ಲೋ ಹೊಂಟಿದೀನಿ ಅಂತ ಟ್ರಿಪ್ ಹೇಳಿದೀನಿ, ಯಾರು ಕಮೆಂಟ್ ಹಾಕಿಲ್ಲ. ಹೋಗ್ಲಿ, ಓಕೆ, ಏನಾಗೋದಿಲ್ಲ. ಅಂಡ್ ಇದು ನನ್ನ ಫಸ್ಟ್ ಟ್ರಿಪ್ ವಿತ್ ಮೈ ಫ್ರೆಂಡ್. ಐ ವಾಸ್ ಗೋಯಿಂಗ್ ತಿರುಪತಿ. ಅಂಡ್ ನಮ್ಮ ಫ್ರೆಂಡ್ ಬರ್ತಿದ್ದಾನೆ ಇವಾಗ. ನಾನು ಶಾಪುರ್ ಟೋಲ್ ನಲ್ಲಿ ಇದ್ದೀನಿ. ಅಂಡ್ ನಮ್ಮ ಫ್ರೆಂಡ್ ಬುದುಗುಂಪ ಕ್ರಾಸ್ ಲಿದ್ದ ಬರ್ತಾನೆ. ಇದೇ ದಾರಿಗೆ ಬರ್ಬೇಕು. ನಾನು ಇಲ್ಲಿ ಹತ್ತುತ್ತೀನಿ. ಎಲ್ಲ ಬ್ಯಾಗ್ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್, ನಮ್ಮ ಫ್ಯಾಮಿಲಿ ಬಿಟ್ಟು ಇದೆ ಫಸ್ಟ್ ನಾನು ಇಷ್ಟು ದೂರ ಔಟ್ ಆಫ್ ದ ಸ್ಟೇಟ್ ಟ್ರಾವೆಲ್ ಮಾಡೋದು. ಅಂಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೇನೋ ನೋಡಮ್ಮ. ಇದು ನನ್ನ ಫಸ್ಟ್ ಟ್ರಿಪ್. ಅಂಡ್ ಐ ಥಿಂಕ್ ಐ ವಿಲ್ ಎಂಜಾಯ್ ಇಟ್. ಅಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನೋಡಮ್ಮ. ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ ಹೊಸಪೇಟೆನಲ್ಲಿ ಇದ್ದೀನಿ ಗಾಯ್ಸ್. ಇವಾಗ ಒಂದ್ಸರಿ ತೋರ್ಸಪ್ಪ, ಇಲ್ಲಿ ಹೊಸಪೇಟೆನಲ್ಲಿ ಇದೀವಿ. ಎಲ್ಲಾ ಫುಲ್ ಟಿಕೆಟ್ ತೆಗಿಸಿದೀನಿ. ಇವಾಗ ನೆಕ್ಸ್ಟ್ ಟಿಕೆಟ್ ಬಂದಿದೆ. ಅಂಡ್ ನಮ್ದು ಏನಂದ್ರೆ ಇದು IRTC ಬಹಳ ದೊಡ್ಡ ಪ್ರಾಬ್ಲಮ್ ಆಗಿದೆ. ಯಾಕಂದ್ರೆ ನಿನ್ನೆ ನೈಟ್ ನಾನು ಬುಕ್ ಮಾಡಿದ್ದೀನಿ ಟಿಕೆಟ್ ನಮ್ಮ ಫ್ರೆಂಡ್ ಇಂದ. ನಂದು ಅದು ವೇಟಿಂಗ್ ಲಿಸ್ಟ್ ನಲ್ಲೇ ಇದೆ, ಇನ್ನಾದ್ರೂ ವೇಟಿಂಗ್ ಲಿಸ್ಟ್ ನಲ್ಲಿ ಇದೆ, ಅದು ಇನ್ನೂ ಬಂದಿಲ್ಲ. ಅದಕ್ಕೆ ನಾವು ಏನಂದ್ರೆ ಫೋನ್ ಇಟ್ಕೊಂಡಿವಿ ಎದಕ್ ಬೇಕು ಅಂತ ಹೇಳಿ ಸ್ಲೀಪರ್ ಮಾಡಿದೀವಿ, ಅದು ಆಗ್ಲಿಲ್ಲ. ಅದ್ರ ಸಲುವಾಗಿ ಮತ್ತೆ ಇಷ್ಟ ಇಲ್ಲ ಅಂದ್ರು ಜನರಲ್ ಟಿಕೆಟ್ ತೆಗ್ಸಿದೀವಿ. ಯಾಕಂದ್ರೆ ಅಷ್ಟು ದೂರಲಿದ್ದ ಬಂದೀವಿ, ವೇಸ್ಟ್ ಆಗಬಾರ್ದು ಅಂತ ಹೇಳಿ ಜನರಲ್ ಟಿಕೆಟ್ ತೆಗ್ಸಿದೀವಿ. ಇನ್ನ ಹಾಫ್ ಅನ್ ಅವರ್ ಇದೆ. 10:30ಗೆ ಹರಿಪ್ರಿಯ ಎಕ್ಸ್ಪ್ರೆಸ್ ಬರುತ್ತೆ. ಆ ಟ್ರೈನಿಗೆ ಹೊಂಟಿದೀವಿ. ಅಂಡ್ ನೋಡಮ್ಮ, ಇಲ್ಲೆಲ್ಲ ಆದ್ರೂ ಬಹಳ ಡೆವಲಪ್ಮೆಂಟ್ ಇದೆ ಹೊಸಪೇಟೆನಲ್ಲಿ. ಯಾಕಂದ್ರೆ ಒಂಚೂರು ಕೂಡ ಹೊಲಸಿಲ್ಲ, ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ಅದಕ್ಕೆ ನನಗೆ ಇಷ್ಟ ಆಗಿದೆ ಇಲ್ಲಿ ಹೊಸಪೇಟೆನಲ್ಲಿ. ಒಂದು ಟ್ರೈನ್ ಬರ್ತಿದೆ, ತೋರಿಸ್ತೀನಿ ಬನ್ನಿ ಗಾಯ್ಸ್. ಬನ್ನಿ, ಜಸ್ಟ್ ಲುಕ್ ಅಟ್ ದೇರ್. ಮಳೆ ಬರ್ತಿದೆ ನೋಡ್ಬೋದು. ಅಲ್ಲಿ ಟ್ರೈನ್ ಬರ್ತಿದೆ. ಕೆಳಗ ಹೋಗಮ್ಮ, ಬನ್ನಿ ಕೆಳಗ ಹೋಗಮ್ಮ. ಇವಾಗ ನಾವು ಮೇಲೆ ಇದೀವಿ. ನಾವು ಕೆಳಕ್ ಹೋಗಮ್ಮ ಬನ್ನಿ. ಪಾದಯಾತ್ರೆ ಮಾಡ್ತಿದೀವಿ. ಅಲ್ಲಿ ತಿರುಪತಿನಲ್ಲಿ ಮಾಡೋದು, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದೀವಿ ಅಷ್ಟೇ. ಬನ್ನಿ ಗಾಯ್ಸ್. ಸೌಂಡ್ ಜಸ್ಟ್ ಲುಕ್ ಎಟ್ ಮೈ ಸೌಂಡ್, ಮೈ ಸ್ಲಿಪ್ಪರ್ ಸೌಂಡ್. ಇಲ್ಲಿ ಜನಗಳು ತುಂಬಿ ಹರಿತಿದ್ದಾರೆ. ನಡೆಯಕ್ಕೆ ಜಾಗ ಇಲ್ಲ, ಏನು ಮಾಡೋದು ಅಂತ ನೋಡ್ತಿದ್ದೀನಿ. ಬನ್ನಿ. ದಿಸ್ ಮೆಮೊರೇಬಲ್ ಮೂಮೆಂಟ್ ವಿಲ್ ಕಮ್ ಫ್ರಮ್ ಮೈ ಸೆಲ್ಫ್. ಬನ್ನಿ. ನಮ್ಮ ಫ್ರೆಂಡ್ ಅವರ ಫ್ರೆಂಡ್ಸ್ಗಳು ಇದಾವೆ, ಅವನ್ನ ಮಾತಾಡ್ಸಿದೀವಿ. ಹಾಯ್, ನಿಮ್ ಫ್ರೆಂಡ್ ಇಲ್ಲ ಅದ. ಬನ್ನಿ ಗಾಯ್ಸ್. ಆ ಟ್ರೈನ್ ನಿಂತಿದೆ ಆ ಕಡೆ ಸೈಡು, ನಮ್ದು ಪ್ಲಾಟ್ಫಾರ್ಮ್ ನಂಬರ್ 2. ಅಂಡ್ ಹೋಗುತ್ತೆ ಇವಾಗ. ಇನ್ನೊಂದು 10:30ಗೆ ಬರುತ್ತೆ. ಇಲ್ಲಿ ಕೊಪ್ಪಳದಲ್ಲಿದೆ. 10:30 ಒಳಗಡೆ ಬರುತ್ತೆ ಅಂದಿದ್ದಾರೆ ಹರಿಪ್ರಿಯ ಎಕ್ಸ್ಪ್ರೆಸ್. ನಾವು ಹೋಪ್ಸ್ ಇಟ್ಕೊಂಡಿದೀವಿ. ಅದು ಒಂಥರ ಇದಾಗಿದೆ, ಆದ್ರೂ ಪರವಾಗಿಲ್ಲ. ಎಲ್ಲ ನಮ್ಮ ಒಳ್ಳೇದಕ್ಕೆ ಹೋಗ್ಬೇಕಷ್ಟೇ. ದೇವ್ರು ಹೆಂಗ್ ಕರೆದ್ರೆ ಹಂಗೆ. ಓಕೆ, ಬನ್ನಿ. ಅಲ್ಲಿ ಇನ್ನ ತೋರಿಸ್ತೀನಿ, ಬನ್ನಿ ಹೋಗೋಣ. ನಮ್ಮ ಕ್ಯಾಮ್ರಾಮ್ಯಾನ್ ಮಣಿ ಜೊತೆಗೆ ಜಶ್ವಂತ್. ಬನ್ನಿ. ಇಲ್ಲಿ ಎಲ್ಲ HPT ಎಲ್ಲ ತೋರಿಸಿದೆ. ಪ್ಲಾಟ್ಫಾರ್ಮ್ ನಂಬರ್ 2 ಹೋಗೋಣ. ಇದು ಐಫೋನ್ ಅಲ್ಲ ನಂಗೆ ಅನಿಸ್ತದೆ. ಗಾಯ್ಸ್ ಇವಾಗ ಇಳಿದಿದ್ದೀವಿ ಗಾಯ್ಸ್. ರೈಲ್ವೆ ಸ್ಟೇಷನ್ಲಿಂದ ಇಳಿದು ಬರ್ತಿದ್ದೀವಿ. ಯಾವೆಲ್ಲ ಆಗಿದೆ. ನಿನ್ನೆ ನೈಟ್ ಅಷ್ಟು ನಿದ್ದೆ ಹಿಡಿದಿಲ್ಲ. ಹೊಂಟಿದ್ದೀವಿ ಗಾಯ್ಸ್. ನೆಕ್ಸ್ಟ್ ವೇ ಟು ಎಕ್ಸಿಟ್. ಫ್ರೆಂಡ್ ಹೊಂಟಿದ್ದಾನೆ, ಹೋಗ್ತಿದ್ದೀವಿ. ಅಲ್ಲಿ ಕಂಟಿನ್ಯೂ ಮಾಡೋಣ. ಇವಾಗ ರೂಮ್ ತಗೊಂಡು ಬಂದಿದ್ದೀವಿ ಗಾಯ್ಸ್. ಆ್ಯಂಡ್ ದಿಸ್ ಈಸ್ ಅವರ್ ರೂಮ್ ಸ್ಟೇ ತಗೊಂಡಿದ್ದೀವಿ. ಇನ್ನೊಂದು 2 ತಾಸಿನಲ್ಲಿ ರೆಡಿಯಾಗಿ ಜಳಕ ಮಾಡಿ ಹೋಗಿ SSD ಟೋಕನ್ ತಗೋಬೇಕು. ಯಾಕಂದರೆ ಅದಾದ್ರೆ ಟೋಕನ್ ಟಿಕೆಟ್ ಜಲ್ದಿ ಸಿಗುತ್ತೆ. ಅದ್ರ ಸಲುವಾಗಿ ಟೋಕನ್ ತಗೋಬೇಕು. ನೆಕ್ಸ್ಟ್ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. ಜಳಕ ಮಾಡಿ ಸ್ವಲ್ಪ ಟಿಫನ್ ಮಾಡೋಕೆ ಹೋಗ್ತೀವಿ. ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಸ್ವಲ್ಪ ಟಿಫನ್ ಮಾಡಿ
ಒಂದು 2 ತಾಸು ಸ್ಲೀಪ್. ನಿಜವಾಗ್ಲೂ ನಿದ್ದಿನೇ ಇಲ್ಲ ಗೈಸ್. ನಿನ್ನೆ ನೈಟೆಲ್ಲ ಕುತ್ಕೊಂಡೇ ಬಂದಿದ್ದೀವಿ. ನಾವು ಸ್ಲೀಪರ್ ಬುಕ್ ಮಾಡಿದ್ದೀವಿ, ಅದು ಕ್ಯಾನ್ಸಲ್ ಆಗಿದೆ. ಅದ್ರ ಸಲುವಾಗಿ ಜನರಲಿಗೆ ಹೋಗಿದ್ದೀವಿ. ಸೀಟ್ ಕುತ್ಕೊಳಕ್ಕೆ ಅಷ್ಟೇ ಇತ್ತು, ಮಕ್ಕಳಕ್ಕೆ ಇಲ್ಲ ಇಲ್ಲ, ನಿದ್ದೆ ಹಿಡ್ದೇ ಇಲ್ಲ. ಇವಾಗ ಮಕ್ಕ ಒಂದು 5-6 ತಾಸು ಮಕ್ಕಂದ್ರೆ ಕೆಲಸ ಆಗೋದು. ಆ್ಯಂಡ್ ನೆಕ್ಸ್ಟ್ ಇವಾಗ ಜಳಕ ಮಾಡಿ ಟಿಫನ್ ಮಾಡೋ ಹೊತ್ನಾಗ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಟಿಫನ್ ಮಾಡಕ್ಕೆ ಹೊಂಟಿದ್ದೀವಿ. ಸ್ವಲ್ಪ ಚೆಕಪ್ ಆಗಿದ್ದೀವಿ. ಇನ್ನು ಜಳಕ ಬಂದಮೇಲೆ ಟಿಫನ್ ಮಾಡಿ ಬಂದಮೇಲೆ ಮಾಡೋಣ ಅಂತಿದ್ದೀನಿ. ಯಾಕಂದರೆ ಅಲ್ಲೆಲ್ಲ ಹೊಲ್ಸಿರುತ್ತೆ, ಮತ್ತೆ ಬಂದರೆ ಇದಾಗಿಬಿಡುತ್ತೆ. ಅದಕ್ಕೆ ನಾನು ನಮ್ಮ ಫ್ರೆಂಡ್ ಹೊಂಟಿದ್ದೀವಿ. ಇವಾಗ ಟಿಫನ್ ಮಾಡ್ಕೊಂಡು ಹೋಗೋದು. ರೂಮ್ ಕೀಳು ಹಾಕಿ ಬರ್ತಾನೆ, ಜಲ್ದಿ ಬಾ. ಇವಾಗ ಟಿಫನ್ ಮಾಡೋದು, ಬಂದಮೇಲೆ ಜಳಕ ಮಾಡಿ ಹೋಗೋದು. ಬಂದಿದೆ ಗಾಯ್ಸ್. ನೆಕ್ಸ್ಟ್ ಅದು ಹೋಟೆಲ್ ನೋಡಿ, ಎಲ್ಲೇ ರೆಸ್ಟೋರೆಂಟ್ ನೋಡಿ. ತೆಗಿ ಬಾಲೆ, ತೆಗಿ ಬಾ. ಗ್ರೌಂಡ್ ಫ್ಲೋರಾ? ಗೈಸ್ 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 ತೆಗಿಲಿ. ಎದಕ್ಕೆ ಬೇಕಪ್ಪ, ನನಗಿನ್ನ ಜೀವನ ಐತಿ. ತೆಗಿ, ಕರೆಂಟ್ ಹಿಡ್ಕೊಂಡು ಐತಲ್ಲಿ ಹಾಕು. ಹೋಗೋಣ ಹೊಡೋಣ. ವೈ ದಿಸ್ ಈಸ್ ಹ್ಯಾಪನಿಂಗ್. ತೆಗಿ, ಯಾಕೆ ಬೇಕು? ಜೀವನ ಐತಿ, ಬಾ ಹೊಡಿ. ಬೇಡ ಮಗ, ಏನಾಗೋದಿಲ್ಲ, ನಡ್ಕೊಂತ ಹೋಗೋಣ. ಏಯ್ ಬಾ, ದಿಕ್ಕೆದರ್ತಿ ಓಪನ್ ಆಗೋದು ಇಲ್ಲ, ನನ್ನ ತಪ್ಪ ಅದು. ಬಾಮಣೆ, ಏನಾಗಲ್ಲ ಬಾಮಣೆ, ಡೋಂಟ್ ವರಿ ಅಬೌಟ್ ಇಟ್. ಬಾ ಗಾಯ್ಸ್ 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 ಹೊಂಟಿದ್ದೀವಿ ಗಾಯ್ಸ್. ಕೆಳಗೆ ಲಿಫ್ಟ್ ಅದು ಒಳಗೆ ಲಾಕ್ ಹಾಕಿದ್ಮೇಲೆ ಇದಾಗ್ತಿಲ್ಲ. ಇವಾಗ ಒಂದು ಆರ್ಡ್ರ್ ಮಾಡಿದ್ದೀವಿ ಬ್ಲಿಂಕಿಟ್ನಲ್ಲಿ. ಬೋರ್ ಹೊಡಿತಿತ್ತು, ಅದಕ್ಕೆ ಆರ್ಡ್ರ್ ಮಾಡಿದ್ದೀವಿ. ಆರ್ಡ್ರ್ ಬಂದಿದೆ. ಇವಾಗ ಜಳಕ ಮಾಡಿ ಎಲ್ಲ ಮಾಡಿದ್ನೇ ಒಂದು ಆರ್ಡ್ರ್ ಕೊಟ್ಟಿದ್ವಿ. ಲಿಫ್ಟ್ ವರ್ಕ್ ಆಗೋಲ್ದು, ಲಿಫ್ಟ್ ವರ್ಕ್ ಆಗೋಲ್ದು. ಬಾ 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 ಬನ್ನಿ ಗಾಯ್ಸ್. ಇವಾಗ ಆರ್ಡರ್ ತಗೊಂಡು ಸೀದಾ ಬರುತ್ತೆ. ಲಿಫ್ಟ್ ವರ್ಕ್ ಆಗ್ತಿಲ್ಲ. ನನ್ನ ಔಟ್ಫಿಟ್ ಇದು. ಕಾಲ್ ಮಾಡ, ಒಂದು ಜೊತೆ ಕಾಲ್ ಮಾಡ ಡೆಲಿವರಿ ಬಾಯ್. ಎಲ್ಲ ಇದೆ. ಇಲ್ಲೊಂದು ಬ್ಲಾಗ್ ಬಿಟ್ಟಿದ್ದೀವಿ. ಆ್ಯಂಡ್ ನಮ್ಮ ಫ್ರೆಂಡ್ ನಾನು ಕೂಡಿ ಮಾಡಿದ್ದೀವಿ ಒಂದು ಬ್ಲಾಗು. ಆ್ಯಂಡ್ ಇನ್ನೊಬ್ಬವನು ನಮ್ಮ ಸೀನು ಬರ್ತಿದ್ದಾನೆ. ನಾವಿಬ್ಬರೇ ಬಂದಿದ್ದೀವಿ ಇವಾಗ. ನಮ್ಮ ಫ್ರೆಂಡ್ ಇನ್ನೊಬ್ಬವನು ಬರ್ತಿದ್ದಾನೆ ಭೀಮವರಂಲಿದ್ದ. ಅವ್ನು ಕರ್ಕೊಂಡು ನಾಳೆ ಮಾರ್ನಿಂಗ್ ಹೋಗ್ತೀವಿ ದರ್ಶನಕ್ಕೆ. ಅದು ಮೀನ್ಸ್ ಅದು ಶ್ರೀವಾರ ಮೆಟ್ಲ ಮೇಲೆ ನಡ್ಕೊತ ಹೋಗ್ತೀವಿ. ಮೆಟ್ಲತ್ತಿ ಅಲ್ಪಿರಿ ಮೆಟ್ಲ ಮೇಲೆ ಹೋಗ್ತೀವಿ. ಆ್ಯಂಡ್ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಇವಾಗಾದರೆ ಊಟಕ್ಕೆ ಹೊಂಟಿದ್ದೀವಿ. ಇಷ್ಟೋ ತನಕ ಫುಲ್ಲು ನಿದ್ದೆ ಇತ್ತು. ನಿದ್ದೆ ಮಾಡಿ ಒಂದು ಬ್ಲಾಗ್ ಮಾಡಿದ್ದೀವಿ. ಆ್ಯಂಡ್ ಅದು ಬ್ಲಾಗ್ ಅಂದರೆ ಅದಲ್ಲ, ವಿಡಿಯೋ ಶೂಟ್ ಮಾಡಿದ್ದೀವಿ ಬೇರೆ ಕೈಂಡ್. ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಚೆಕ್ ಮಾಡಿ ಗೊತ್ತಾಗುತ್ತೆ ಅದು ಎಂಥ ಬ್ಲಾಗ್ ಅಂತ. ಆ್ಯಂಡ್ ಅದು ನನ್ನ ರಿಯಲಿಸ್ಟಿಕ್ ಫೀಲಿಂಗ್ಸ್ಲಿಂದ ಮಾಡಿರೋದು. ಒಂದು ಸತಿ ಚೆಕ್ ಮಾಡಿ. ಇವತ್ತು ರಿಲೀಸ್ ಆಗುತ್ತೆ ಅದು. ಮೀನ್ಸ್ ಇವತ್ತು ಡೇಟ್ ಎಷ್ಟು ಮಾಡಿ ಇವತ್ತು? 4th ಜುಲೈ ಇವತ್ತು. ಅಂದರೆ ಇವತ್ತು 4th ಜುಲೈಗೆ ರಿಲೀಸ್ ಮಾಡ್ತೀನಿ ಆ ಬ್ಲಾಗು. ಆ್ಯಂಡ್ ನೋಡಿ ಚೆಕ್ಔಟ್ ಮಾಡಿ ಹೆಂಗಿರುತ್ತೆ ಅಂತ. ಇವಾಗ ಊಟ ಮಾಡೋಕೆ ಹೊಂಟಿದ್ದೀವಿ. ಫುಲ್ಲು ಸಕ್ಕತ್ತಾಗಿ ನಿದ್ದೆ ಮಾಡಿದ್ದೀವಿ. ಬ್ಲಾಗ್ ಮಾಡಿ ಹೊಂಟಿದ್ದೀವಿ ಇವಾಗ. ಬಾ ಜಲ್ದಿ ಬಾ. ಬಾ. ಇವಾಗ ಊಟ ಮಾಡಿ ಸ್ವಲ್ಪ ನಮ್ಮ ಫ್ರೆಂಡ್ 10 ಗಂಟೆಗೆ ಬರ್ತಿದ್ದಾನೆ ಗೈಸ್. ವಿಜಯವಾಡನಲ್ಲಿ ಅದಾನಂತ. ಇನ್ನು 10 ಗಂಟೆ ಆಗುತ್ತೆ. ಅದಕ್ಕೆ ರೂಮ್ ಸ್ಟೇನಲ್ಲಿದ್ದೀವಿ. ರೂಮ್ ಸ್ಟೇ ಮಾಡಿ ನಾಳೆ ಮಾರ್ನಿಂಗ್ 3 ಗಂಟೆಗೆ ಬಿಡ್ತೀವಿ. ಮೆಟ್ಲತ್ತಿ ಹೋಗ್ತೀವಿ. ಬಾ ಗೈಸ್, ಇವಾಗ ಬಂದಿದ್ದೀವಿ ಗೈಸ್. ಇವಾಗ ರೈಸ್ ತೊಗೊಂಡಿದ್ದೀವಿ, ಒಂದು ಫ್ರೈಡ್ ರೈಸ್. ನಾನು ಫ್ರೈಡ್ ರೈಸ್ ತೊಗೊಂಡಿದ್ದೀನಿ. ನಮ್ಮ ಫ್ರೆಂಡ್ ಒಂದು ಮಸಾಲೆ ರೈಸ್, ಇದು ಸಾರಿ ಜೀರಾ ರೈಸ್ ತೊಗೊಂಡಿದ್ದಾನೆ. ತಿಂತಿದ್ದೀವಿ. ಇವಾಗ ಜಸ್ಟ್ ಲಂಚ್ ಮಾಡ್ತಿದ್ದೀವಿ. ಫ್ರೈಡ್ ರೈಸ್ ತೊಗೊಂಡಿದ್ದಾನೆ.
ಎಂಜಾಯ್ ಮಾಡ್ತಿದ್ದೀವಿ. ಆ್ಯಂಡ್ ನಮ್ಮ ಫ್ರೆಂಡು 10:00 ಬರ್ತಿದ್ದಾನೆ. ಅವ್ನು ಬಂದಮೇಲೆ ನಾವು ಆಲ್ಮೋಸ್ಟ್ ಇಲ್ಲಿ ಮಹಾರಾಷ್ಟ್ರದವರು ಇದ್ದಾರೆ ಗೈಸ್. ನಿಜವಲ್ಲೂ ನಾನು ಇವಾಗ ಫಸ್ಟ್ ಟೈಮ್ ನೋಡೋದು. ಯಾವಂದರೆ ಒಂದು 4 years ಬ್ಯಾಕ್ ಬಂದಿದ್ದೆ, ಮತ್ತು ಹೋದ ವರ್ಷ ಬಂದಿದ್ದೆ. ಅಷ್ಟು ನೋಡಿದ್ದಿಲ್ಲ ನಮ್ಮ ಅಪ್ಪಾಜಿಯವ್ರ ಜೊತೆಗೆ. ಈ ವರ್ಷ ಸ್ವಲ್ಪ ಜಾಸ್ತಿ ನೋಡಿದ್ದೀನಲ್ಲ, ಅದಕ್ಕೆ ಗೊತ್ತಾಗ್ತಿದೆ. ಮಹಾರಾಷ್ಟ್ರದವ್ರು ಜಾಸ್ತಿ ಇದ್ದಾರೆ, ಪಂಜಾಬಿ ಹೋಟೆಲ್ಸ್ ಜಾಸ್ತಿ ಇದ್ದಾವೆ. ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಗಾಯ್ಸ್, ಇವಾಗ ನಮ್ಮ ಫ್ರೆಂಡನ್ನ ಕರ್ಕೊಂಡ್ ಬರಾಕ ಹೊಂಟಿದ್ದೀನಿ. ಅವನು ಬರ್ತಿದ್ದಾನೆ, ಇದು ಬೀಡ ಬರ್ತಿದ್ದಾನೆ. ಇನ್ನೂ 1 ಕಿಲೋಮೀಟರ್ ನಿಯರ್ ಇದ್ದಾನೆ. ಅದಕ್ಕೆ ರೈಲ್ವೆ ಸ್ಟೇಷನ್ ಹೋಗಿ ಪಿಕಪ್ ಮಾಡ್ತೀವಿ ನಾನು ನಮ್ಮ ಫ್ರೆಂಡ. ಓಕೆ ಬನ್ನಿ. ಇವಾಗ ಹೊಂಟಿದೀವಿ ಗಾಯ್ಸ್, ನಾನು ನಮ್ಮ ಫ್ರೆಂಡ್ ಹೊಂಟಿದೀವಿ. ಬನ್ನಿ ಗೈಸ್, ಹೋಗ್ತಿದೀವಿ. ಬಂತು ಗೈಸ್, ಹೋಗಮ್ಮ ಬನ್ನಿ. ಇವಾಗ ಹೋಗಿ ನಮ್ಮ ಫ್ರೆಂಡ್ನ ಪಿಕಪ್ ಮಾಡ್ಕೊಂಡು ಬರ್ತೀವಿ. ನಮಗೆ ನೆಮ್ಮದಿ ಇದೆ ಗೈಸ್, ಎದಕ್ಕಂದ್ರೆ ನಾವು ಒಳಗಡೆ ತಗೊಂಡಿದೀವಿ ರೂಮ್. ಅದ್ರ ಸಲಕ್ಕೆ ನೆಮ್ಮದಿ ಇದೆ. ವಿಡಿಯೋ ಅದಕ್ಕೆ ಮಾಡ್ತಿದ್ದೀನಿ. ಒಳ್ಳೆ ಪ್ಲೇಸು, ಒಳ್ಳೆ ಪ್ರೈಸ್ನಲ್ಲಿ, ರೀಸನಬಲ್ ಪ್ರೈಸ್ನಲ್ಲಿ ಮಾಡಿದ್ದಾರೆ. ಹೋಮ್ ಸ್ಟೇ ಬೇಸಿದೆ ಗೈಸ್. ಇವಾಗ ಬಂದಿದ್ದಾನೆ ಗೈಸ್, ಇವನೇ ಬಂದಿದ್ದಾನೆ ಗೈಸ್. ನೆಕ್ಸ್ಟ್ ಮಾರ್ನಿಂಗ್ ಸ್ಟಾರ್ಟ್ ಆಗ್ತಿದೀವಿ. ಇವಾಗ ಸ್ವಲ್ಪ ನಾನು ಇಡ್ಲಿ ತಿಂತೀನಿ. ಹಾಯ್ ಗೈಸ್, ನಮ್ಮ ಹುಡುಗ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಗೈಸ್. ಇವಾಗ ಊಟ ಮಾಡಿ ಸೀದಾ ಹೋಗ್ತೀವಿ ರೂಮಿಗೆ. ಹೋಗಿ ಊಟ ಮಾಡಿ ಮಕ್ಕಂದು 4 ಗಂಟೆಗೆ ಹೋಗ್ಬೇಕು. 4 ಗಂಟೆಗೆ ಅಲ್ಲಲ್ಲ ಗೈಸ್. ಇವಾಗ ಚೆಕ್ಔಟ್ ಆಗ್ತಿದೀವಿ ಗೈಸ್. ಇವಾಗ ನಮ್ಮ ಫ್ರೆಂಡ್ ನಾನು ಚೆಕ್ಔಟ್ ಆಗ್ತಿದೀವಿ. ಡ್ರಿಂಕ್ ಕಿಚನ್ ಒಂದು ತಗೊಂಡಿದೀವಿ. ಚೆಕ್ಔಟ್ ಆಗೋದು ಬಾ. ನಾನು ನಮ್ಮ ಫ್ರೆಂಡ್ ಶ್ರೀನಿವಾಸ್ ಅವರು ಮಾತಾಡ್ತಾರೆ. ಅವ್ರಿಗೆ ಒಂದು ಮೈಕ್ ಕೊಟ್ಟಿದೀವಿ. ಹಾಯ್ ಗಾಯ್ಸ್, ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸತಿ ಅರ್ಥ ಮಾಡಿ ಮನೆ ಬಾಲೆ. ಇವಾಗ ಬಂದಿದ್ದೀವಿ. ಟಿಫನ್ 3 ಒಂದೊಂದು ಪ್ಲೇಟ್ ಇಡ್ಲಿ ಆರ್ಡರ್ ಮಾಡಿದೀವಿ. ಯಾಕಂದ್ರೆ ಮೆಟ್ಲತ್ತಕ್ಕೆ ಸ್ವಲ್ಪ ಇದಾಗುತ್ತೆ, ಸುಲಭ ಆಗುತ್ತೆ. ಅದ್ರ ಸಲುವಾಗಿ ನಿಮ್ಮ ಅಭಿಪ್ರಾಯ, ಬ್ಲಾಗ್ ಮೇಲೆ ಬರ್ತಿದ್ದೀರಾ, ಅದಕ್ಕೆ ಅಭಿಪ್ರಾಯ? ಗಾಯ್ಸ್ ಏನಿಲ್ಲ ಗಾಯ್ಸ್, ಇವನು ಬ್ಲಾಗ್ ಮಾಡ್ತಿದ್ದಾನೆ, ಸಪೋರ್ಟ್ ಮಾಡಿ, ಫಾಲೋ ಮಾಡಿ ಅಷ್ಟೇ. ನಮ್ಮ ಮ್ಯಾಚ್ ಮಾಡು ಅಷ್ಟೇ. ನಮ್ಮ ವೆಂಕಟಸ್ವಾಮಿ ಅವರಿಗೆ ಏನು ಅವ್ರಿಗೆ ಏನ್ ಹೇಳಗಲ್ಲ, ಅವ್ರಿಗೆ. ಅವ್ರದ್ದು ಬೇರೆ. ಅಲ್ಪಿರಿ ಮೆಟ್ಲು ಹತ್ತುತ್ತೀರಾ? ಅಲ್ಲಿ ನಾಷ್ಟ ಬಂದಿದೆ, ಆಮೇಲೆ ಮಾತಾಡೋಣ. అందులో కనిపిస్తుంది. ఓకే గైస్, ಸ್ವಲ್ಪ ಊಟ ಮಾಡಿ ನೆಕ್ಸ್ಟ್ ಇವಾಗ ಹೊಂಟಿದೀವಿ ಗೈಸ್. ಎಲ್ಲ ಊಟ ಆಯ್ತು, ಮೀನಲ್ಲಿ ಊಟ ಮಾಡಿ ಹೊಂಟಿದೀವಿ ತಿರುಮಲ. ಇವಾಗ ಮೆಟ್ಲು ಹತ್ಬೇಕು. ಅಲ್ಪಿರಿ ಮೆಟ್ಲು కదా, ಅಲ್ಪಿರಿ ಮೆಟ್ಲು ಹತ್ಬೇಕು ಗೈಸ್. ಇವಾಗ మైకా దానికి ఇది వస్తుంది, ಮ್ಯಾಗ್ನೆಟ್ కదా ಎక్కడ ఉంది. ನಲ್ಲಿ ಬಂದಿದೀವಿ ಗೈಸ್. ಇವಾಗ ಹೊಂಟಿದೀವಿ. ಅಂಡ್ ಸ್ಲಿಪ್ಪರ್ಸ್ ಎಲ್ಲ ಒಳಗಿಟ್ಟು ಬ್ಯಾಗ್ ನಲ್ಲಿ ಲಗೇಜ್ ಕೊಡ್ತಿದೀವಿ. ಅಂಡ್ ನೆಕ್ಸ್ಟ್ ಹೋಗ್ತೀವಿ ಅಲ್ಲಿಗೆ. ಇವಾಗ ಲಗೇಜ್ ಕೊಡೋದು, ಲಗೇಜ್ ಕೊಟ್ಟು ಹೋಗೋದು. ಫ್ರೆಂಡ್ ಅವ್ರು ಒಳಗೆ ಹೋಗ್ಕೊಂಡ್ಬಿಟ್ಟಾರ. ಅಲ್ಲಿ ಕೊಟ್ಟು ಇವಾಗ ಹೋಗ್ಬೇಕು. ಎಂಟ್ರಿಗೆ ಚೆಕ್ ಮಾಡ್ತಾರೆ, ಇಲ್ಲೊಂದು ಲಗೇಜ್ ತಗೊಂತಾರೆ. ಅಲ್ಲಿ ತಿರುಮಲ್ನ ಕೊಡ್ತಾರೆ ನಮಗೆ. ಕೊಟ್ಟು ಒಬ್ಬರು ಕಾಯಿ ತಗೊಂಡು ಸೀದಾ ಹೋಗೋದು. ಇವಾಗ ಇಟ್ಟು ಬಂದಿದೀವಿ ಲಗೇಜ್. 3 ಕಾಯಿ ತಗೊಂಡು ಹೋಗ್ತೀವಿ. ಮೆಟ್ಲು ಹತ್ತೋ ಮುಂಚೆ ಹೊಡಿಬೇಕಂತಾರೆ ಕಾಯಿ. ಅದ್ರ ಸಲಗೆ ಕಾಯಿ ತಗೊಂಡು ಹೊಡೆದು ಹತ್ತೋದು. ಅಲ್ಲಿದೆ ಅಲ್ಪಿರಿ ಮೆಟ್ಲು, ಅಲ್ಲಿ ಹೋಗಿ ಹತ್ಬೇಕು. ಅಂಡ್ ಲಗೇಜ್ ಇಟ್ಟು ಬಂದಿದೀವಿ. ಎಷ್ಟು ದೂರ ಇಲ್ಲಿಂದ? 5 ಕಿಲೋಮೀಟರ್, 11 ಕಿಲೋಮೀಟರ್ మొత్తం మెట్లు మొత్తం 11 కిలోమీటర్. అది కాదు, ఇక్కడి నుంచి మనకి అల్పిరి. సరే గైస్, ಅಲ್ಲಿ ಕಂಟಿನ್ಯೂ ಮಾಡಮ್ಮ. ಒಂದು ಕಾಯಿ ತಗೊಂಡ್ ಬನ್ನಿ. Your sky full of stars, I'm gonna give you my heart, 'cause you're a sky full of stars, 'cause you light. ಗೈಸ್, ಇವಾಗ ಕಾಯಿ ಹೊಡೆದು ಬಂದಿದ್ದೀವಿ ಗೈಸ್. ಇವಾಗ ಹೊಂಟಿದ್ದೀವಿ. ಒಂದೇ ಗುಡಿ ತಲೆ ಮೆಟ್ಲು ಹತ್ತಕ್ಕೆ. ಇಲ್ಲೊಂದು ಟೆಂಪಲ್ ಇದೆ ಅಂತೆ, ಹೋಗೋಣ ಬನ್ನಿ ಗೈಸ್. ಇಲ್ಲಿ ಟೆಂಪಲ್ ನೋಡಕ್ಕೆ ಹೊಂಟಿದ್ದೀವಿ. ಆ್ಯಂಡ್ ಇದು ಕೃಷ್ಣ ಅವರ ಟೆಂಪಲ್.
ಆ್ಯಂಡ್ ಇದು ಎಂಟ್ರೆನ್ಸ್ನಲ್ಲಿರುತ್ತೆ. ಹಿಂಗೆ ಮುಂದಕ್ಕೆ ಹೋಗಬೇಕು. ಬನ್ನಿ ಅಲ್ಲಿ ಹೋಗೋಣ. ನಮ್ಮ ಫ್ರೆಂಡ್ಸ್ ಹೊಂಟಿದ್ದಾರೆ ಗೈಸ್. ಫುಲ್ ಮೆಟ್ಲು ಹತ್ಬೇಕಂತ ಭಾವಿಸ್ತಿದ್ದೀನಿ, ಯಾಕಂದರೆ ಪೇಷನ್ಸ್ಲಿದ್ದ ಕಾಯ್ತಿದ್ದೆ ಇಷ್ಟು ದಿನ. ಇವತ್ತು ಬಂದಿದೆ ಆ ಟೈಮ್ ಹತ್ತನ. ಬನ್ನಿ ಈ ದೇವರ ದರ್ಶನ ಮಾಡೋಣ. ಕೃಷ್ಣ ಅವ್ರನ್ನ ನಮಸ್ಕಾರ ಮಾಡಿ ಹೋಗೋಣ. ಬನ್ನಿ ಗಾಯ್ಸ್. ಇವಾಗ ಹೊಂಟಿದ್ದೀವಿ ಗಾಯ್ಸ್. ಹಿಂದೆಡೆದು ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಅದು ನೋಡ್ಕೊಂಡಿಲ್ಲ. ಅದು ಇವಾಗ ಜಸ್ಟ್ ನೋಡಿದ್ದೀನಿ ಆ್ಯಂಡ್ ವಾಯ್ಸ್ ರೆಕಾರ್ಡ್ ಆಗ್ತಿದೆ. ಹೋಗೋಣ ಬನ್ನಿ. ನನ್ನ ಒಂದು ಮೆಟ್ಟಿಲ ಒಂದು ಹತ್ತೋದು ಎಷ್ಟು ದೂರ ಹತ್ತುತ್ತೀನಿ ನೋಡೋಣ. ಆ ದೇವರ ಕರ್ಕೊಂಡು ಹೋಗ್ಬೇಕು. ನಂದು ಓನ್ಲಿ ಒನ್ ಗೋಲ್, ಸ್ಟಡಿ ಮೇಲೆ ಫೋಕಸ್ ಆ್ಯಂಡ್ ಒಳ್ಳೆ ಬ್ಲಾಗರ್, ಒಳ್ಳೆ ಇನ್ಫ್ಲುಯೆನ್ಸರ್ ಆಗಬೇಕು ಅಷ್ಟೇ. ಸೊಸೈಟಿನಲ್ಲಿ ಒಂದು ರೆಸ್ಪೆಕ್ಟ್ ಇರಬೇಕು. ಇದೊಂದೇ ನನ್ನ ಡ್ರೀಮು. ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನೋಡಮ್ಮ. ಬನ್ನಿ ಗಾಯ್ಸ್. ಫ್ರೆಂಡ್ಸ್ ಏನೋ ಮಾತಾಡ್ತೀನಿ ಅಂತ ಒಂದು ಮೈಕ್ ಕಳ್ಕೊಂಡಿದ್ದೀನಿ, ಸ್ವಲ್ಪ ನೋವಿದೆ. ಆ್ಯಂಡ್ ಇವಾಗ ಅಲ್ಲೇ 400 ಮೆಟ್ಲು ಹತ್ತಿದ್ದೀವಿ ಗಾಯ್ಸ್. ಒಂದು ಮೈಕ್ ಕಳ್ಕೊಂಡಿದ್ದೀನಿ, ಸ್ವಲ್ಪ ಬೇಜಾರಿದೆ. ಹೋಗೋಣ. ಈ ಮೈಕ್ ಭಾಳ ಹುಷಾರಿಟ್ಕೊಂತೀನಿ. ಇರ್ಲೆ, ವೆಂಕಟೇಶ್ವರ ಸ್ವಾಮಿ ಕಡೆ ಹೋಗಿದೆ, ಏನಾಗಲ್ಲ. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಒಂದು ಸ್ಯಾಕ್ರಿಫೈಸ್ ಅನ್ಕೊಂತೀನಿ ನಾನು ಅಷ್ಟೇ. ಒಂದು ಬೇಕಂದ್ರೆ ಒಂದು ಹೋಗ್ಬೇಕು, ಅಲ್ಲ ಒಂದು ಹೋಗ್ಬೇಕಂದ್ರೆ ಒಂದು ಬರ್ಬೇಕಂದ್ರೆ ಒಂದು ಹೋಗ್ಬೇಕು ಅಷ್ಟೇ. ಇವಾಗ ಮೇಲೆ ಬಂದಿದ್ದೀವಿ. 1000 ಇನ್ನ ಎಷ್ಟು 700 ಸ್ಟೆಪ್ಸ್ ಇದಾವೆ, ಅಲ್ಲಿ ಹತ್ತಬೇಕು. ಇವಾಗ ವರಹ ಸ್ವಾಮಿ ಅವರ ಇದು ಇದೆ ಸ್ಟ್ಯಾಚು. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ ರೋಡ್ಲಿಂದ. ಇನ್ನೊಂದು 400 ಇಲ್ಲ 500 ಸ್ಟೆಪ್ಸ್ ನಿಯರ್ ಇದ್ದೀವಿ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ವರಹ ಸ್ವಾಮಿ ಕಡೆ ಹೋಗಿ ಜಳಕ ಮಾಡಿ ಹೋಗೋದು. ಬನ್ನಿ ಗಾಯ್ಸ್. ಇವಾಗ ವರಹ ಸ್ವಾಮಿ ಒಂದು ದರ್ಶನ ಆಗಿದೆ, ಎಲ್ಲ ಆಗಿದೆ, ಬಂದಿದ್ದೀವಿ. ಇವಾಗ ವರಹ ಸ್ವಾಮಿದಲ್ಲಿ ಜಳಕ ಮಾಡಿ ಇವಾಗ ಬಂದಿದ್ದೀವಿ. ಇವಾಗ ವರಹ ಸ್ವಾಮಿಯವ್ರನ್ನ ಒಂದು ದರ್ಶನ ಸಲುವಾಗಿ ಹೊಂಟಿದ್ದೀವಿ ಗಾಯ್ಸ್. ಆ್ಯಂಡ್ ಫೋನ್ ಅಲವ್ ಇದೆ, ವರಹ ಸ್ವಾಮಿ ಅವ್ರ ಕಡೆ ಹೋಗೋಕ್ಕೆ ಫೋನ್ ಅಲವ್ ಇದೆ. ಭಾಳ ಮಂದಿ ಬ್ಲಾಗರ್ಸ್ ಮಾಡ್ತಿದ್ದಾರೆ, ಅದಕ್ಕೆ ನಾನು ಮಾಡ್ತಿದ್ದೀನಿ. ಬನ್ನಿ ಗಾಯ್ಸ್. ಇವಾಗ ಹೊರಗೆ ಬಂದಿದ್ದೀವಿ ಗೈಸ್. ವರಹ ಸ್ವಾಮಿ ಅವರ ದರ್ಶನ ಆಗಿದೆ. ಫುಲ್ಲು ಜನ ಇದ್ದರು, ಆದರೆ ಇದೇ ಭಾಳ ಕಡಿಮೆ ಜನ ಅಂತೆ. ಒಳ್ಳೆ ದರ್ಶನ ಆಗಿದೆ. ಫೋನು ಅಲವ್ ಇದ್ದಿದ್ದಿಲ್ಲ. ಆ್ಯಂಡ್ ಹೊರಗೆ ಕ್ಯೂನಲ್ಲೇ ಒಳಗೆ ಜೇಬ್ನಲ್ಲಿ ಇಟ್ಕೊಂಡು ಹೋಗಿದ್ದೀನಿ. ಇವಾಗ ದರ್ಶನ ಆಗಿದೆ. ನೆಕ್ಸ್ಟ್ ಇವಾಗ ಊಟ ಮಾಡಿ ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನಕ್ಕೆ ಹೋಗ್ಬೇಕು. ಊಟ ಮಾಡ್ತೀವಿ, ಊಟ ಮಾಡಿ ಹೋಗ್ತೀವಿ. ರೈಸ್ ಇವಾಗ ಊಟ ಮಾಡಿದ್ದೀವಿ. ನಾನು ಇದು ಮಸಾಲ ರೈಸ್ ತೊಗೊಂಡಿದ್ದೀನಿ. ಊಟ ಮಾಡಿ ಇವಾಗ ಹೊಂಟಿದ್ದೀವಿ ದರ್ಶನಕ್ಕೆ. ಆ್ಯಂಡ್ ಲಗೇಜ್ ಎಲ್ಲ ಕೊಟ್ಟು ದರ್ಶನಕ್ಕೆ ಹೋಗಿ ನಿಂದಿರ್ತೀವಿ. 6 hours 8 hours ಆಗ್ಬೋದು. ಫೋನ್ಸು ಎಲ್ಲ ಬೇರೆ ಬೇರೆ ಕೊಟ್ಟು, ಲಗೇಜ್ ಬ್ಯಾಗ್ ಬೇರೆ ಆ್ಯಂಡ್ ಫೋನ್ ಬೇರೆ ಕೊಟ್ಟು ದರ್ಶನಕ್ಕೆ ಹೋಗ್ತೀವಿ. ಒಂದು 7 hours 8 hours ಆಗ್ಬೋದು. ಅಲ್ಲಿಂದ ಬರ್ತೀವಿ ಗೈಸ್. ಬಂದ್ಬಿಟ್ಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಫೋಟೋಸ್ ವೀಡಿಯೋ ಶೂಟ್ ಎಲ್ಲ ಮಾಡ್ಕೊತೀವಿ. ನೈಟ್ ಆಗ್ಬಾರ್ದು, ಹೇಳಕ್ಕೆ ಬರೋಲ್ಲ, 18 hours ಆಗ್ಬಾರ್ದು. ನಾವು ಫಸ್ಟು ಸ್ಪೆಷಲ್ ಎಂಟ್ರಿ ಸಲುವಾಗಿ ಟ್ರೈ ಮಾಡಿದ್ದೀವಿ, ಅದು ಸಿಗಲಿಲ್ಲ. ನೋಡಮ್ಮ, ನೆಕ್ಸ್ಟ್ ಟೈಮ್ ಮಾತ್ರ ಮಿಸ್ ಆಗಂಗಿಲ್ಲ. ಓಕೆ ಗಾಯ್ಸ್, ಬಂದ್ಬಿಟ್ಲೆ ಮೀಟ್ ಆಗೋಣ. ನಾವು ಇವಾಗೆ ದರ್ಶನ ಆಗಿದೆ. ವ್ಲಾಗ್ ಕಂಟಿನ್ಯೂ ಆಗಿತ್ತು, ದರ್ಶನ ಆಗಿದೆ. ಆ್ಯಂಡ್ ಲಡ್ಡು ತೊಗೊಂಡು ಇವಾಗ ಬರ್ತಿದ್ದೀವಿ. ಫೋನ್ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಸ್ಲಿಪ್ಪರ್ಸ್ ತೊಗೊಳ್ಳೋದು ಆ್ಯಂಡ್ ಹೋಗೋದು. ಆ್ಯಂಡ್ 6:15 ಒಂದು ಟ್ರೈನ್ ಇದೆ, ಅಲ್ಲಿಂದ ಹೋಗ್ತೀವಿ. ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಬನ್ನಿ ಗಾಯ್ಸ್. ಇವಾಗ ದರ್ಶನ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಇವಾಗ ಮಾಡ್ತಿದ್ದೀನಿ. ಮಧ್ಯರಾತ್ರಿ 2:30 ಆಗಿದೆ. ಇವಾಗ ಮನೆ ಕಡೆ ಹೊಂಟಿದ್ದೀವಿ. ರೈಲ್ವೆ ಸ್ಟೇಷನ್ ಕಡೆ ಹೋಗಿ 6:15 ಟ್ರೈನ್ ಇದೆ. ಇವಾಗ ರೈಲ್ವೆ ಸ್ಟೇಷನ್ ಕಡೆ ಹೊಂಟಿದ್ದೀವಿ. ಗತಿ ಬಸ್ ಹೋಗಿದೆ. ಆ್ಯಂಡ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆ ಗಾಯ್ಸ್, ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 6ನಲ್ಲಿ ಬರುತ್ತೆ ನಮ್ಮ ಟ್ರೈನ್. 6:15 ಅದು ಸಲುವಾಗಿ ಹೊಂಟಿದ್ದೀನಿ. ಅಲ್ಲಿಂದ ಹೋಗಿ
ಹೋಗ್ಬೇಕು. ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ. ದರ್ಶನ ಆಗಿದೆ, ಅದಕ್ಕೆ ಒಳ್ಳೇದು ಅನ್ಕೋಬೇಕು ಅಷ್ಟೇ ಗಾಯ್ಸ್. ಹೇ ಗಾಯ್ಸ್, ಇವಾಗ ಬಳ್ಳಾರಿ ದಾಟಿದೀವಿ, ಕ್ರಾಸ್ ಆಗಿದೀವಿ, ನಿಯರ್ ಒಂದು ಹೊಸಪೇಟೆ ಜಂಕ್ಷನ್ಗೆ ನಿಯರ್ ಇದೀವಿ. ಅಂಡ್ ಅಲ್ಲಿಂದ ಕಂಟಿನ್ಯೂ ಮಾಡೋಣ ಬ್ಲಾಗ್ ಹೆಂಗ್ ಬರುತ್ತೆ. ಅಂಡ್ ಫುಲ್ ನಿದ್ದೆ ಇಲ್ಲ, ಏನಿಲ್ಲ, ಆದ್ರೂ ಮಾಡಿದ್ದೀನಿ. ನನ್ನ ಇನ್ನ ಮಾಡ್ಬೇಕಾಗಿತ್ತು ವ್ಲಾಗ್ ಟ್ರೈನಲ್ಲಿ, ಮಾಡಿಲ್ಲ. ಯಾಕಂದ್ರೆ ನಾನು ನಮ್ಮ ಫ್ರೆಂಡ್ ಅಷ್ಟೇ ಇದೀವಿ, ಫುಲ್ ನಿದ್ದೆ ಇದ್ದಿದ್ದಿಲ್ಲ. ದರ್ಶನ 2 ಗಂಟೆಗೆ ಆಗಿದೆ, ಅದ್ರ ಸಲುವಾಗಿ. ಓಕೆ ಗಾಯ್ಸ್, ಫೈನಲಿ ಐ ಆಮ್ ಎಂಟ್ರಿಂಗ್ ಟು ಮೈ ಹೊಸಪೇಟೆ ಜಂಕ್ಷನ್. ಫುಲ್ ಖುಷಿಯಾಗಿದೆ. ತಿರುಪತಿ ಮುಗಿಸ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಐ ಆಮ್ ಫುಲ್ಲಿ ಭಾಳ ಗುಡ್ ಎಕ್ಸ್ಪೀರಿಯನ್ಸ್ ಇತ್ತು, ಅಷ್ಟು ಏನು ಇದಿಲ್ಲ. ಒಂದು ಏನಂದರೆ ಟಿಕೆಟ್ ಸಿಗಲಿಲ್ಲ ಅಂದರೆ ಸ್ವಲ್ಪ ಇದಾಗಿತ್ತು. ಜನರಲ್ನಲ್ಲಿ ಹೋಗಿದ್ವಲ್ಲ, ಅದೊಂದು ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ. ಉಳ್ಕಿದ್ದೆಲ್ಲ ಓಕೆ. ಒಂದಿನ ಎಕ್ಸ್ಪ್ಲೇನ್ ಮಾಡಮ್ಮ ಎಲ್ಲ ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಬಗ್ಗೆ. ಬನ್ನಿ ಗಾಯ್ಸ್, ಇವಾಗ ಬಸ್ಸಿಗೆ ಹೋಗೋದು. ಗಾಯ್ಸ್, ಇವಾಗ ಹೊಂಟಿದ್ದೀವಿ ಹೊಸಪೇಟೆ ಬಸ್ ಹತ್ತಿದ್ದೀನಿ. ನಮ್ಮ ಬೂದ್ಗುಂಪ ಕೃಷಿಗೆ ಹೋಗುತ್ತೆ, ಆ ಬಸ್ ಹತ್ತಿದ್ದೀನಿ. ಆ್ಯಂಡ್ ಒಳ್ಳೆ ಟ್ರಿಪ್ ಇತ್ತು, ಗುಡ್ ಎಕ್ಸ್ಪೀರಿಯನ್ಸ್. ಎಷ್ಟು ಬ್ಯಾಡ್ ಅನ್ನೋಕೆ ಏನಿಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಎಲ್ಲಿ ಒಂದು ಮಿಸ್ಟೇಕ್ ಆಗಿರೋದು ಏನಂದ್ರೆ ಟ್ರೈನ್ ಜನರಲ್ನಲ್ಲಿ ಹೋಗಿರೋದು, ಅದೊಂದು ಸ್ವಲ್ಪ ಬೇಜಾರಾಗ್ತಿದೆ. ಯಾಕಂದ್ರೆ ನಾವು 1 ಡೇ ಬಿಫೋರ್ ಮಾಡಿದ್ವಿ, ಅದು ನಂದು ತಪ್ಪು. ಫಸ್ಟ್ ಆಫ್ ಆಲ್ 2 ಡೇಸ್ ಮುಂಚೆ ಮಾಡ್ಬೇಕಾಯ್ತು. ಎದಕ್ಕಂದ್ರೆ ಒಂದೇ ಒಂದು ರೀಸನ್, ಇವರು ಬರೋ ಡೌಟ್ ಇತ್ತು. ಬರ್ತೀವಿ ಬರಲ್ಲ ಅನ್ನಕೊಂತಿದ್ರು. ಅದ್ರ ಸಲುವಾಗಿ 1 ಡೇ ಬಿಫೋರ್ ಮಾಡಿದ್ದೀನಿ. ಆ್ಯಂಡ್ ಅದೊಂದೇ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತಾ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಅದು ರೀಫಂಡ್ ಬಂದಿದೆ, ಒಂದು 60 ರೂಪೀಸ್ ಕಟ್ಟಾಗಿ ರೀಫಂಡ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ನನ್ನ ಕಂಟೆಂಟ್ ಕೂಡ ಒಳ್ಳೆ ಫಸ್ಟ್ ಜರ್ನಿ ಅಲ್ಲ, ಅದ್ರ ಸಲುವಾಗಿ ಕಂಟೆಂಟ್ಲಿದ್ದ ಮಾಡಿರೋ ಫಸ್ಟ್ ಜರ್ನಿ ಇದು, ಲಾಂಗ್ ಟ್ರಿಪ್. ಅದ್ರ ಸಲುವಾಗಿ ನನ್ನ ಕೈಲಿ ಆಗಿದಷ್ಟು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂತ ಬಂದಿದ್ದೀನಿ. ಒಂದೊಂದು ಮೂಮೆಂಟ್ ಕ್ಯಾಪ್ಚರ್ ಮಾಡಿದ್ದೀನಿ. ಅದರಲ್ಲಿ ಐ ಹೋಪ್ ಯು ವಿಲ್ ಎಂಜಾಯ್ ಇಟ್. ಒಂದ್ಸತಿ ಚೆಕ್ ಮಾಡಿ, ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ. ಯಾಕಂದ್ರೆ ಒಂದೊಂದು ಮೂಮೆಂಟ್ ಕೂಡ ನನ್ನ ಎಲ್ಲಿ ಇದು ಆಗ್ಲಾರ್ದಂಗೆ ಮಾಡಿದ್ದೀನಿ, ಎಲ್ಲಿ ಬೇಸರ ಆಗ್ಲಾರ್ದಂಗೆ. ಆ್ಯಂಡ್ ಇವಾಗ ಕೂಡ ಮಾಡ್ತಿದ್ದೀನಿ. ಇವಾಗ ಫೈನಲಿ ಮನೆಗೆ ಹೋಗ್ತಿದ್ದೀನಿ. ಬೂದುಗುಂಪ ಕ್ರಾಸ್ ನಮ್ಮ ಮನೆ, ಬೂದುಗುಂಪ ಕ್ರಾಸ್ ಇಳಿತಾನೆ. ನಾನು ಇವಾಗ ಶಾಪುರ್ ಟೋಲಲ್ಲಿ ಇಳಿತೀನಿ, ಯಾಕಂದ್ರೆ ನಮ್ಮ ಮನೆಗೆ ಹತ್ರ ಆಗುತ್ತೆ. ಆ್ಯಂಡ್ ಈ ಕಂಟೆಂಟ್ನಲ್ಲಿ ನಿಮಗೆ ಏನು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗ್ಲಾರ್ದು ಕಮೆಂಟ್ ಮಾಡಿ. ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ರು ಅದು ಕಮೆಂಟ್ ಮಾಡಿ. ಜಸ್ಟ್ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕಂದರೆ ಒಂದೊಂದು ಮೂಮೆಂಟ್ ಕೂಡ ನಾನು ಒಳ್ಳೆ ಇದರಲ್ಲಿ ಮಾಡಿದ್ದೀನಿ. ಓಕೆ. ಆ್ಯಂಡ್ ಇವಾಗ ಮನೆಗೆ ಹೋಗಿ ಎಡಿಟಿಂಗ್ ಮಾಡಿ ಇದೇ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಜಸ್ಟ್ ವಾಚ್ ಮಾಡಿ. ನನ್ನ ಕೈಲಿ ಆಗಿದಷ್ಟು ಎಲ್ಲ ಎಡಿಟ್ ಮಾಡಿ ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೀನಿ. ಓಕೆ, thank you. Guys, I am finally reached to where I was recorded when I was going to Tirupati, and I am here. I am going to home, and ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ. ಆ್ಯಂಡ್ ನೀವು ನೆಕ್ಸ್ಟ್ ಬ್ಲಾಗು ಹೆಂಗಿರಬೇಕು ಅಂತ ಒಂದು ಕಮೆಂಟ್ ಮಾಡಿ. ನನ್ನ ಮಿಸ್ಟೇಕ್ಸ್ ಕೂಡ ಕಮೆಂಟ್ ಮಾಡಿ ಹೇಳಿದ್ದೀನಿ. ಆ್ಯಂಡ್ ಮತ್ತೆ ಹೇಳ್ತಿದ್ದೀನಿ, ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಸಲುವಾಗಿ ವೆಯ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.